ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಹೇಶ್ ಕುಮಾರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ರೋಣೂರು ಗ್ರಾಮ ಪಂಚಾಯಿತಿ, ಹೆಚ್ಚುವರಿಯಾಗಿ ಗೋನ್ಪಲ್ಲಿ ಮತ್ತು ಲಕ್ಷ್ಮೀ ಸಾಗರ. ನಿನ್ನೆ ದಿನಾಂಕ 19/7/2026 ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯಿತಿ ಹತ್ತಿರ ರಘುನಾಥ್ ಮಂಜಲ್ ನಗರ ಅವರ ನೇತೃತ್ವದಲ್ಲಿ ಒಂದಷ್ಟು ಜನ ಗ್ರಾಮ ಪಂಚಾಯಿತಿ ಕಚೇರಿ ಎದುರುಗಡೆ ನಿಂತು ಒಂದು ಸುದ್ದಿಗೋಷ್ಠಿಯನ್ನು ತಮ್ಮೆಲ್ಲರ ಮುಖಾಂತರ ಮಾಡಿದ್ದು. ಇದು ನಮಗೆ ವಿಷಯ ತಿಳಿದಿರ್ತದೆ. ನಿನ್ನೆ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ IP ಆ್ಯಪ್ ಇದರ ಬಗ್ಗೆ ಸಂಪೂರ್ಣ ಜಿಲ್ಲೆಯ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಇಒರವರು ಮತ್ತು ಎಲ್ಲ ಸಿಬ್ಬಂದಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇರ್ತದೆ. ನಾವು ಆ ಒಂದು ಕಾರ್ಯಕ್ರಮದಲ್ಲಿ ನಿರತರಾಗಿದ್ದು ನಮಗೆ ವಿಷಯ ತಿಳಿಸುತ್ತೆ. ಅಂದರೆ ಮಾಧ್ಯಮದವರು ನಮಗೆ ಮಾಹಿತಿಯನ್ನು ಕಳಿಸ್ತಾರೆ. ಸಂಜೆವರೆಗೂ ಟ್ರೈನಿಂಗ್ ಇರೋದ್ರಿಂದ ನಾವು ಕಚೇರಿಗೆ ಬರಲಿಕ್ಕೆ ಆಗೋದಿಲ್ಲ. ನಮ್ಮ ಮೇಲಾಧಿಕಾರಿಯಾದಂಥ ಇಒರವರಿಗೆ ನಾನು ಮಾಹಿತಿಯನ್ನು ತಿಳಿಸ್ತೀನಿ. ಅದಾದ ನಂತರ ಬೆಳಗ್ಗೆ ನಮ್ಮ ಇಒ ಸಾಹೇಬರು ಪರ್ಮಿಷನ್ ತಗೊಂಡು ನಾವೆಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ಚರ್ಚೆ ಮಾಡಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ವಿಷಯ ಏನಪ್ಪ ಅಂತಂದರೆ, ರಘುನಾಥ್ ಎನ್ನುವವರು ನಿನ್ನೆ ಅಲ್ಲ ಮೊನ್ನೆ ನಮ್ಮ ಮಾನ್ಯ ಶಾಸಕರಿಗೆ ಕರೆ ಮಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳವರು ಕಚೇರಿಗೆ ಸರಿಯಾಗಿ ಬರ್ತಾಯಿಲ್ಲ ಅಂತ ದೂರನ್ನು ನೀಡ್ತಾರೆ. ನಾನು ಇಒರವರು ಆ ದಿನ ಜವಾಬಂದಿ ಕಾರ್ಯಕ್ರಮ ಇರ್ತದೆ, ಉಪಕಾರ್ಯದರ್ಶಿಗಳು ಬಂದಿರ್ತಾರೆ. ಆಮೇಲೆ ಅವತ್ತು ತಾಡಿಗೋಡು ಪಂಚಾಯತಿಗೆ ಇನ್ಸ್ಪೆಕ್ಷನ್ ಹೋದಂಥ ಸಂದರ್ಭದಲ್ಲಿ ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ. ನನಗೆ ಇಒರವರು ಫೋನು, ಇಲ್ಲೇ ಈ PDO ಇಲ್ಲೇ ಇದ್ದಾರೆ ಸರ್, ದಯವಿಟ್ಟು ಮಾತನಾಡಿ ಅಂತ ಹೇಳ್ತಾರೆ. ಆಮೇಲೆ ನಾನು ಶಾಸಕರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರ್ ನಾನು ಮರಸನಪಲ್ಲಿ ಗಡಿಯ ಕಲ್ಲಿನ ಸತ್ಯಾಸತ್ಯತೆ ಕುರಿತು ಅಧಿಕಾರಿಗಳು ಶೀಘ್ರ ತನಿಖೆ ನಡೆಸಿ ಗಡಿ ಗುರುತನ್ನು ಸ್ಪಷ್ಟಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬುದು ಪ್ರತಿಭಟನಾಕಾರರ ಪ್ರಮುಖ ಒತ್ತಾಯವಾಗಿದೆ. ನಂದು ಅಟೆಂಡೆನ್ಸು ಏನಿರ್ತದೆ ಅದನ್ನು ಚೆಕ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇಲ್ಲ ಬಿಡಪ್ಪ, ಅದು ಏನೋ ಮಿಸ್ಕಮ್ಯುನಿಕೇಷನ್ ಆಗಿದೆ, ನಾನು ಅವ್ರಿಗೆ ಹೇಳ್ತೀನಿ, ಕರೆದು ಮಾತನಾಡ್ತೀನಿ ಅಂತ ಇಒರವ್ರಿಗೆ ನನಗೆ ಇಬ್ಬರಿಗೂ ಸಹ ಅವರು ಹೇಳ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ಪತ್ರಿಕಾ ಮಾಧ್ಯಮದವ್ರ ಮುಖಾಂತರ ನನಗೆ ಇವತ್ತು ಈ ರೀತಿ ಪ್ರೆಸ್ ಮೀಟ್ ಕರೆದಿದ್ದಾರೆ ಸರ್, ಅದೇನು ಅಂತ ಕೇಳ್ತಾರೆ. ಇಲ್ಲ, ನಾವು ಟ್ರೈನಿಂಗ್ ಹೋಗ್ತಾ ಇದ್ದೀವಿ ಅಂತ ನಾನು ಇಒರವ್ರಿಗೆ ವಿಷಯ ತಿಳಿಸಿನಿ. ಸರ್, ಈ ಪ್ರೆಸ್ ಮೀಟ್ ಮಾಡ್ತಾರಂತೆ, ನಮಗೆ ಮಾಹಿತಿ ಇಲ್ಲ, ಅನುಮತಿ ತಗೊಂಡಿಲ್ಲ, ವಿಷಯನೂ ಗೊತ್ತಿಲ್ಲ, ಯಾವುದು ಅರ್ಜಿ ಸಹ ನೀಡಿಲ್ಲ ಅಂತ ಹೇಳ್ತೀನಿ. ಆಮೇಲೆ ನಾನು ಮಾತನಾಡ್ತೀನಿ ಅವ್ರ ಹತ್ರ ಅಂತೇಳಿ ಸಾರು ಮಾತಾಡಿದ್ದಾರೆ. ಮಾತಾಡಿದ್ದಾದಮೇಲೆ ಸಹ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಮೇಲೆ ನಿರಾಧಾರ ಆರೋಪಗಳನ್ನು ಮಾಡಿರ್ತಾರೆ. ಅವರು ಮಾಡಿರ್ತಕ್ಕಂಥ ಆರೋಪಗಳಲ್ಲಿ PDO ಪಂಚಾಯಿತಿಗೆ ಸರಿಯಾಗಿ ಬರುತ್ತಿಲ್ಲ ಮತ್ತು ಸಾರ್ವಜನಿಕರಿಗೆ ದೊರಕುತ್ತಿಲ್ಲ. ತಾಲೂಕಿನಲ್ಲಿ 25 ಗ್ರಾಮ ಪಂಚಾಯಿತಿಗಳ ಪೈಕಿ 9 ಜನ PDOs ಇದ್ದಾರೆ. ಕಳೆದ ತಿಂಗಳಲ್ಲಿ 4-5 ಜನ ರಿಟೈರ್ಡ್ ಆಗಿದ್ದಾರೆ. ನಮ್ಮದು ಲೀನ್ ಪಂಚಾಯಿತಿ ಜೊತೆಗೆ ಮಾನ್ಯ ಶಾಸಕರು, ಜನಪ್ರತಿನಿಧಿಗಳು, ಇಒರವರು ಎಲ್ಲ ಚರ್ಚೆ ಮಾಡಿ, ಇಲ್ಲ ನೀವು ಹೆಚ್ಚುವರಿಯಾಗಿ ಇನ್ನೂ 1-2 ಪಂಚಾಯಿತಿಗಳನ್ನು ಜವಾಬ್ದಾರಿ ವಹಿಸ್ಕೋಬೇಕು, ಸಾರ್ವಜನಿಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತು ಲೈಟು ಇಂಥ ವಿಷಯಗಳನ್ನು ತುರ್ತಾಗಿ ಸ್ಪಂದಿಸಬೇಕಂತಂದರೆ PDO ಇರಲೇಬೇಕು ಅಂತೇಳಿ ನಮ್ಗೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ಹಾಕಿದ್ರು 10-15 ದಿವಸದ ಹಿಂದುಗಡೆ. ನಾವು ಅವ್ರ ಮಾತಿಗೆ ಗೌರವ ಕೊಟ್ಟು ತಾಲೂಕು ಆಡಳಿತದಲ್ಲಿ ಎಲ್ಲೂ ನಮ್ಮ ಇಲಾಖೆಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ 3-4 ಜನ PDOs 3 ಪಂಚಾಯಿತಿ ಹಾಕ್ಕೊಂಡಿದ್ದೀವಿ. ಇನ್ನೆಲ್ಲ PDOಸ್ಗೆ ಮತ್ತು ಗ್ರೇಡ್ 1 ಸೆಕ್ರೆಟರೀಸ್ಗೆ 2 ಪಂಚಾಯಿತಿಗಳನ್ನು ಇವರು ಹಾಕಿದ್ದಾರೆ. ಆ ಕಾರ್ಯ ಹಂಚಿಕೆ ಆಗಿ ಅದರ ಪ್ರಕಾರ ಕೆಲಸ ಮಾಡ್ತಾ ಇದ್ದೀವಿ. 3 ಗ್ರಾಮ ಪಂಚಾಯಿತಿಗಳಿಗೆ ನಾವು ಭೇಟಿ ನೀಡಬೇಕಂತಂದರೆ ಒಂದೇ ದಿವಸ ಕಷ್ಟ ಆಗುತ್ತೆ. ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ, ಜಿಲ್ಲಾ ಪಂಚಾಯಿತಿ ಮೀಟಿಂಗ್ ಇರುತ್ತೆ, ಕೋರ್ಟ್ ಇರುತ್ತೆ, ಮಾಹಿತಿ ಹಾಕೋದಿರುತ್ತೆ, ವಿಡಿಯೋ ಕಾನ್ಫರೆನ್ಸ್ ಇರುತ್ತೆ, ಬರಗಾಲದ ಇದಿರೋದ್ರಿಂದ ನಮಗೆ ತುರ್ತು ಕೆಲಸಗಳು ಜಾಸ್ತಿ ಇರುತ್ತೆ. ಅಲ್ಲಿ ಸೆಕ್ರೆಟರಿ ಮತ್ತು ನಮ್ಮ ಸಿಬ್ಬಂದಿ ಇರ್ತಕ್ಕಂಥವ್ರು ಅಟೆಂಡ್ ಮಾಡ್ತಾ ಇದ್ದಾರೆ. ನಾವು ಮೂಲಭೂತ ಸೌಕರ್ಯ ಏನೂ ತೊಂದರೆ ಆಗಬಾರ್ದು ಅಂತೇಳಿ ನಾವೆಲ್ಲ ಅಟೆಂಡ್ ಮಾಡ್ತಾ ಇದ್ದೀವಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ PDO ಕಚೇರಿಗೆ ಬಂದಿಲ್ಲ ಅಂತಂದರೆ ದಯವಿಟ್ಟು CCTV ಫುಟೇಜ್ ಚೆಕ್ ಮಾಡಿ, ನಮ್ಮ ಅಟೆಂಡೆನ್ಸನ್ನು ಚೆಕ್ ಮಾಡಿ
ಎಷ್ಟು ದಿವಸ ಹೋಗಿದ್ದೀವಿ ಎಷ್ಟು ದಿವಸ ಬಂದಿಲ್ಲ ಅಂತ ಗೊತ್ತಾಗತ್ತೆ. ಬಂದೇ ಇಲ್ಲ ಅಂತ ಹೇಳೋದು ನಿರಾಧಾರ. ಈ ಆರೋಪಕ್ಕೆ ನಾವು ಸಮಂಜಸ ಇಲ್ಲ ಅಂತ ಹೇಳ್ತೀವಿ. ಅವ್ರಿಗೆ ಮಾಹಿತಿ ಇಲ್ಲ, ಅವ್ರು ಯಾವತ್ತೂ ಗ್ರಾಮ ಪಂಚಾಯತಿ ಕಚೇರಿಗೆ ಬಂದವರಲ್ಲ, ನಮ್ಮ ಹತ್ರ ಯಾವುದು ಅರ್ಜಿ ಕೊಟ್ಟವರಲ್ಲ, ನಾವು ಅವ್ರದ್ದು ಯಾವುದೂ ಕೆಲಸ ಪೆಂಡಿಂಗ್ ಇಟ್ಟಿಲ್ಲ. ಇದು ಒಂದು. ಆಮೇಲೆ ಈ ಸೊತ್ತು ಮಾಡುವುದಕ್ಕೆ ಹಣ ವಸೂಲಿ ಮಾಡಿ ಭ್ರಷ್ಟಾಚಾರವೆಸಗಿರುತ್ತಾರೆ ಎನ್ನುವ ವಿಚಾರ. ನಾನು ಆ ಗ್ರಾಮ ಪಂಚಾಯತಿಗೆ ಹೋದ್ಮೇಲೆ ಒಂದೇ ಒಂದು ಈ ಸೊತ್ತು ಮಾಡಿದೆ. ಪಾರ್ವತಮ್ಮ ಎದುರೂರು ಅನ್ನೋರ್ದು ಆ ಈ ಸೊತ್ತುವನ್ನು ನಾನು ಮಾಡಿ ಅವರಿಗೆ 4,408 ರೂಪಾಯಿ ರಸೀದಿ ಹಾಕಿದ್ದೀನಿ. ಇವರನ್ನು ನೀವು ಕೇಳ್ಬೋದು. ಇವರನ್ನು ಕೇಳಿ ಯಾರಾದರೂ ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದಾರಾ ಏನು ಅಂತ ನೀವು ಪ್ರಶ್ನೆ ಮಾಡ್ಬೋದು, ನಿಮಗೆ ಹಕ್ಕಿದೆ. ಅವರು 30,000 35,000 ವಾಟರ್ ಮ್ಯಾನ್ಗಳನ್ನ ಕೂರಿಸ್ಕೊಂಡು ಹೋಗ್ತಾರೆ. ಆಮೇಲೆ ವಾಟರ್ ಮ್ಯಾನು, ಬಿಲ್ ಕಲೆಕ್ಟ್ರು ಯಾರ್ಯಾರು ಕಲೆಕ್ಟ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ದಾರೆ. ತಮ್ಮೆಲ್ರಿಗೂ ಗೊತ್ತು, 6 ತಿಂಗಳಿಂದ ಯಾವುದೇ ಈ ಸೊತ್ತು ಪಂಚಾಯತಿಗೆ ಅರ್ಜಿ ಕೊಡುವ ಅಗತ್ಯ ಇಲ್ಲ. ಸಾರ್ವಜನಿಕರು ಸಿಟಿಸನ್ ಪೋರ್ಟಲ್ ಮುಖಾಂತರ ಅವರೇ ಅಪ್ಲೋಡ್ ಮಾಡ್ಬೋದು. ಕರೆಕ್ಟ್ ಆಗಿದೆ ಅಂತಂದರೆ ಅದು ಸಿಟಿಸನ್ನಿಂದ ಕಾರ್ಯದರ್ಶಿಗೆ ಬರುತ್ತೆ, ಕಾರ್ಯದರ್ಶಿಯಿಂದ PDO ಬರುತ್ತೆ, PDO ಇಂದ ಅಡ್ಮಿನಿಸ್ಟ್ರೇಟರ್ ಬರುತ್ತೆ, ಆಮೇಲೆ EO ಹೋಗುತ್ತೆ. EO ತಂದು ಕೊಟ್ಟ ಮೇಲೆ ಅಪ್ರೂವಲ್ ಆಗಿ ಕಾಪಿ ಎಲ್ಲಿ ಬೇಕಾದ್ರೂ ತಗೋಬೋದು. ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ತಗೋಬೋದು. ಈ ರೀತಿ ಪಾರದರ್ಶಕತೆ ಇರುವಾಗ ಯಾರು ಕೇಳಿದ್ರು? ಇದಕ್ಕೆ ಆಧಾರ ಇದೆಯಾ, ಪ್ರೂಫ್ ಇದೆಯಾ? ಇದ್ರೆ ನೀವು ಕಂಪ್ಲೇಂಟ್ ಕೊಡಿ, ನಮ್ಮ ಮೇಲೆ ತನಿಖೆ ಮಾಡಿಸಿ ನಾವು ಶಿಕ್ಷೆ ಅನುಭವಿಸೋದಕ್ಕೆ ರೆಡಿ ಇದ್ದೀವಿ. ಅದು ಬಿಟ್ಟು ನಿರಾಧಾರ ಆರೋಪಗಳನ್ನು ಮಾಡುವುದು ಸರಿಯಲ್ಲ. ನೆಕ್ಸ್ಟ್, ಪಂಚಾಯಿತಿ ಕಟ್ಟಡ ಕಟ್ಟುವ ವಿಚಾರ. 2016-17ನೇ ಸಾಲಿನಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿಗೆ 33 ಲಕ್ಷ ಚಿಲ್ಲರೆ ಅಮೌಂಟು ಬರುತ್ತೆ. ಅದನ್ನು ಆಗಿನ PDO ಸಾಮಾನ್ಯ ಸಭೆ ಮಾಡಿ CO ಅವರ ಪರ್ಮಿಷನ್ ತಗೊಂಡು ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಬಳಸಬೇಕು ಅಂತೇಳಿ ರೆಸಲ್ಯೂಷನ್ ಆಗಿತ್ತು. ಆವತ್ತಿನಿಂದ ಇವತ್ತುವರೆಗೂ 10 ವರ್ಷಗಳವರೆಗೂ ಆ ಹಣವನ್ನು ಯಾವುದಕ್ಕೂ ಬೇರೆದಕ್ಕೆ ಖರ್ಚು ಮಾಡಿಲ್ಲ, ಮಾಡೋದಕ್ಕಾಗೋದಿಲ್ಲ. ನಾವು ಚಾರ್ಜ್ ತಗೊಂಡ ನಂತರ ಗ್ರಾಮ ಪಂಚಾಯಿತಿಯಲ್ಲಿ ರೆಸಲ್ಯೂಷನ್ ಮಾಡಿ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಜಾಗದಲ್ಲಿ 25x80 ಅಡಿಗಳ ಜಾಗದಲ್ಲಿ ಒಬ್ಬರು ಶೆಡ್ಡನ್ನು ಹಾಕ್ಕೊಂಡಿದ್ರು. ಅವ್ರಿಗೆ ನಾನು ನೋಟಿಸ್ ಕೊಟ್ಟು ತೆರವುಗೊಳಿಸಿ ಈ ಜಾಗದಲ್ಲಿ ಮಾಡಿದ್ರೆ ಸೂಕ್ತ ಆಗತ್ತೆ, ಊರಿನ ಸೆಂಟ್ರಲ್ ಇರುತ್ತೆ ಅಂತೇಳಿ ಅಲ್ಲಿರ್ತಕ್ಕಂಥ ಕೆಲವರು ಸಲಹೆ ಕೊಟ್ಟರು. ಅದ್ರ ಪ್ರಕಾರ ನಾವು ಕ್ಲೀನ್ ಮಾಡಿದ್ವಿ. ಈಗ ಗ್ರಾಮ ಪಂಚಾಯಿತಿ ಕಮಿಟಿ ಇಲ್ಲದೆ ಇರೋದ್ರಿಂದ ನಾವು ಎಸ್ಟಿಮೇಟು ಎಲ್ಲ ಮಾಡ್ಕೊಂಡು ಒಂದು ಸಭೆ ಕರೆದು ಆಡಳಿತಾಧಿಕಾರಿಗಳು, EO, PDO, ಗ್ರಾಮಗಳ ಪ್ರಮುಖರು, ಎಲ್ಲ ಪಕ್ಷದವರು ಕರ್ಕೊಂಡು ಒಂದು ಸಭೆ ಮಾಡಿ ತೀರ್ಮಾನ ಮಾಡಿ ಕಟ್ಟಡ ಕಟ್ಟಬೇಕು ಅಂತ ನಾವು ತೀರ್ಮಾನಿಸಿದ್ವಿ. ಇನ್ನೂ ಏನು ಮಾಡಿಲ್ಲ, ಪೂಜೆ ಮಾಡಿಲ್ಲ, ಎಂಥದೂ ಮಾಡಿಲ್ಲ, ಜಸ್ಟ್ ಒಂದು ರೆಸಲ್ಯೂಷನ್ ಮಾಡಿಲ್ಲ. ಅವ್ರು ಹೇಳ್ತಾರೆ 39 ಲಕ್ಷ ಒಡೆಯೋದಕ್ಕೆ ಈ ರೀತಿ ಮಾಡಿದ್ದಾರೆ. ಇದು ಟೆಂಡರ್ಗೆ ಹೋಗುತ್ತೆ. ಯಾವುದೇ ಕಾಮಗಾರಿ 5 ಲಕ್ಷ ಮೇಲೆ ಇದ್ರೆ ಟೆಂಡರ್ಗೆ ಹೋಗುತ್ತೆ. ಟೆಂಡರ್ ಮಾಡಿದ್ಮೇಲೆ ಗುತ್ತಿಗೆದಾರರು ಕಟ್ಟಬೇಕು, ಬಿಲ್ ಮಾಡ್ಕೋಬೇಕು. ಇದು PRED ಇಲಾಖೆ ಮುಖಾಂತರ ಮಾಡಬೇಕಾಗತ್ತೆ. ನಮ್ಗೆ ಸಂಬಂಧ ಏನು? ಕೆಲಸ ಆಗಿದ್ರೆ ನಾವು ಹಣ ಟ್ರಾನ್ಸ್ಫರ್ ಮಾಡ್ತೀವಿ, ಇಲ್ಲ ಅಂತಂದರೆ ಇಲ್ಲ. ಈ ಹಿಂದೆ ಏನು ಆಗಿದೆಯೋ ನನಗೆ ಬೇಕಾಗಿಲ್ಲ. ಹಿಂದೆ ನಾನು ಹೋದಾಗ ನನಗೆ ಚಾರ್ಜ್ ಕೊಟ್ಟಾಗ ನಾನು ಪಾಸ್ ಶೀಟ್ ತಂದಿದ್ದೀನಿ ನೋಡಿ, 32,37,000 ರೂಪಾಯಿ ಅಕೌಂಟಲ್ಲಿದೆ. ತಿಂದಾಕಿದ್ದಾರೆ, ತಿನ್ನೋದಕ್ಕೆ ಪ್ರಯತ್ನ ಮಾಡಾಕಿದ್ದಾರೆ. ಇದು ಸುಳ್ಳು ಆರೋಪ. ಪಾಸ್ ಶೀಟ್ ಬೇಕಾದ್ರೆ ತಾವು ತಗೋಬೋದು, ನಾನು ಕೊಡ್ತೀನಿ, ತಮ್ಮ ತೊಂದರೆ ಏನಿಲ್ಲ. ಇದು ಪಂಚಾಯಿತಿ ಕಟ್ಟಡ ವಿಚಾರ. ಇನ್ನು ಅಲ್ಲಿ ಕಟ್ಟಬಾರ್ದು, ಇನ್ನೂ ಚೆನ್ನಾಗಿರೋ ಕಡೆ ಕಟ್ಟಬೇಕು ಅಂತಂದರೆ ದಯವಿಟ್ಟು ಸ್ವಾಮಿ ರಘುನಾಥ್ ಅವರೇ, ನೀವು 200 ಅಡಿ ಕೊಡಿಸಿ, ಇಲ್ಲ 100 ಅಡಿ ಕೊಡಿಸಿ ಗ್ರಾಮ ಪಂಚಾಯಿತಿಗೆ. ನಾವು ಕಟ್ಟೋದಕ್ಕೆ ಸಿದ್ಧರಾಗಿದ್ದೀವಿ, ಅಲ್ಲೇ ಕಟ್ಟಿಸ್ತೀವಿ. ನೀವೆಲ್ಲ ಹೇಳಿದ್ರೆ ಅಲ್ಲೇ ಕಟ್ಟಿಸ್ತೀವಿ. ನಾನು ಆ ಪಂಚಾಯಿತಿಯಲ್ಲಿ ಶಾಶ್ವತ ಅಲ್ಲ, ನೀವು ಶಾಶ್ವತ. ನಿಮ್ಮ ಗ್ರಾಮಸ್ಥರು, ನಿಮ್ಮ ಗ್ರಾಮ ಪಂಚಾಯಿತಿಯವರಿಗೆ ಆ ಕಟ್ಟಡ PDO 3 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, ವರ್ಷ ಇರ್ಬೋದು. ನನಗೆ ಶಾಶ್ವತ ಅಲ್ಲ. ನಾನಿರುವಾಗ ಪಂಚಾಯಿತಿ ಕಟ್ಟಡ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಡೆಯುತ್ತೆ, ಇನ್ನೊಬ್ಬರು ಅಂದ್ರೂ ನಡೆಯುತ್ತೆ.
ನಿಮ್ಗೆ ಯಾರಿಗೂ ಬೇಡ ಅಂತಂದ್ರೆ 10 ವರ್ಷದಿಂದ ಯಾವ ರೀತಿ ನಿಂತೋಗಿದೆಯೋ ಹಂಗೆ ನಿಂತೋಗುತ್ತೆ. ನನಗೆ ಅದರಲ್ಲಿ ಯಾವುದೇ ತಕರಾರಿಲ್ಲ. ಅವ್ರು ಹೇಳಿದ್ರು ಅದನ್ನ ಮಾಡಿ ಅಂತ ಹೇಳಿದ್ದಾರೆ. ನಾವು VBG ರಾಮ್ಜಿಯಲ್ಲಿ ಪ್ಲಾನಲ್ಲಿ ಸೇರಿಸ್ಕೊಂಡಿದ್ದೀವಿ, ವರ್ಕನ್ನು ಎಡಿಟ್ ಮಾಡಿದ್ದೀವಿ, ಟೆಂಡರ್ ಪ್ರಾಸೆಸ್ಗೆ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕ ಸಭೆ ಮಾಡಿ ಅವ್ರು ಎಲ್ಲಿ ಕಟ್ಟು ಅಂತ ಹೇಳಿದ್ರೆ ನಾವು ಅಲ್ಲಿ ಕಟ್ಟೋದಕ್ಕೆ ತಯಾರಿದ್ದೀವಿ. ಇದು ಪಂಚಾಯತಿ ಕಟ್ಟಡದ ವಿಚಾರ. ಆಮೇಲೆ ನರೇಗಾ ಯೋಜನೆಯಡಿ ಅವರೊಂದು ಆರೋಪ ಮಾಡಿದ್ದಾರೆ. ನಡೆದಿರುವ ಕೆಲಸಗಳಿಗೆ ಹಣ ಸಂದಾಯದ ಬಗ್ಗೆ ಈ ಹಿಂದೆ 2023-24ರಲ್ಲಿ ನಾನಾಗ PDO ಆಗಿ ಅಲ್ಲಿ ಇರಲಿಲ್ಲ. ವೈಯಕ್ತಿಕ ಫಲಾನುಭವಿಗಳಿಗೆ ಏನು ಅವ್ರ ಅಕೌಂಟ್ಗೆ ಕುರಿ ಶೆಡ್ಡು, ದನ ಶೆಡ್ಡು, ಸೋಪ್ ಬಿಟ್ಟು ಇಂಥವೇನಿರ್ತವೆ ಅದನ್ನು ಅವ್ರ ಅಕೌಂಟ್ಗೆ ಹಾಕಬೇಕು ಅನ್ನೋದೊಂದು ಇದಿತ್ತು ಬಿಲ್ಲು. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆಗ ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡುವಂಥ ಸಂದರ್ಭದಲ್ಲಿ ಫಲಾನುಭವಿಗಳದ್ದು ಲಿಂಕ್ ಆಗದೆ ಇರೋದ್ರಿಂದ ವೆಂಡರ್ ಮೂಲಕ ಹಾಕಿ ಅವ್ರ ಹತ್ರ ಒಂದು ಬಾಂಡ್ ಬರ್ಸ್ಕೊಂಡು ಪೇಮೆಂಟ್ ಮಾಡಿ ಅಂತ ಆಗ ಆದೇಶ. ನಾವು ಅದ್ರ ಪ್ರಕಾರ ಅಂದರೆ ನಮ್ಮ ಹಿಂದಿನ PDO ಅವರು ಮತ್ತು ಇಂಜಿನಿಯರ್ ಅವರು ಫೀಡ್ ಮಾಡಿದ್ದಾರೆ. ಅದು ಈಗ ಪೇಮೆಂಟ್ ಆಗಿದೆ. ಪೇಮೆಂಟ್ ಆದಮೇಲೆ ನಾನು ಪರಿಶೀಲನೆ ಮಾಡಿ ಯಾರಿಗೆ ಹೋಗಿದೆ ಏನು ಅಂತ ಕೊಡಲಿಕ್ಕೆ ನನಗೆ ಸಮಯಾವಕಾಶ ಬೇಕು. ಯಾಕಂತಂದರೆ ನಾನು ಹೊಸಬ, ನಾನು ಚೆಕ್ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಫೈಲ್ ಮೇಂಟೆನೆನ್ಸ್ ಮಾಡಬೇಕು. ಇದರಲ್ಲಿ ಅವರು ಕಂದಾಯ ಕಟ್ಸ್ಕೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು ನಿಜ. ಯಾವುದೇ ಒಂದು ಸೌಲಭ್ಯ ಕೊಡಬೇಕಂತಂದ್ರೆ ನಮಗೆ ಮೇಲಾಧಿಕಾರಿಗಳಿರ್ತಾರೆ. ಗ್ರಾಮ ಪಂಚಾಯತಿಯಿಂದ ಸೌಲಭ್ಯ ಕೊಡಬೇಕಾದ್ರೆ ನೀವು ಕಂದಾಯ ಪಾವತಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಕಂದಾಯ ಪಾವತಿ ಮಾಡ್ಕೊಂಡ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗೋದು ಅಂತ ಹೇಳಿದ್ದಾರೆ. ನಾವು ಯಾವುದೇ ಸೇವೆ ಕೊಟ್ಟರು ಕಂದಾಯ ಪಾವತಿ ಮಾಡ್ಕೊಳ್ತೀವಿ. 100% ಟ್ಯಾಕ್ಸ್ ವಸೂಲಿ ಆದ್ರೇ ನಮಗೆ ಫಂಡ್ಸ್ ಕೂಡ ಬರೋದು ಸರ್ಕಾರದಿಂದ. 100% ಟ್ಯಾಕ್ಸ್ ವಸೂಲಿ ಆಗಿಲ್ಲ ಅಂತಂದ್ರೆ ಈಗಿರ್ತಕ್ಕಂಥ 16ನೇ ಹಣಕಾಸು ಗೈಡ್ಲೈನ್ಸ್ ಪ್ರಕಾರ ನಮಗೆ ಪರ್ಫಾರ್ಮೆನ್ಸ್ ಗ್ರಾಂಟ್ಸೇ ಬರೋದಿಲ್ಲ. ನಾವು ಕಂದಾಯ ವಸೂಲಿ ಮಾಡಿದ್ದನ್ನು ಏನು ಮಾಡ್ತಾ ಇದ್ದೀರಿ? 15ನೇ ಹಣಕಾಸು ಅನುದಾನ 2 ವರ್ಷದಿಂದ ಬಂದಿಲ್ಲ. ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಇಡೀ ಸ್ಟೇಟ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಕಂದಾಯ ವಸೂಲಿ ಆಗಿರೋದು ಸಿಬ್ಬಂದಿ ವೇತನ, ಸಣ್ಣ ಪುಟ್ಟ ಆಫೀಸ್ ಮೇಂಟೆನೆನ್ಸು, ಇದೆಲ್ಲ ಮಾಡ್ತಾ ಇದ್ದೀವಿ. ನಿಮ್ಗೆ ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ಒಂದು ಅರ್ಜಿ ಕೊಡಿ, ಅವ್ರ ಮುಖಾಂತರ ತನಿಖೆ ಮಾಡಿಸಿ. ಯಾರು ತಿಂದಿದ್ದಾರೆ, ಏನು ಮಾಡಿದ್ದಾರೆ, ನೀವು ಶಿಕ್ಷೆ ಮಾಡಿಸಿ. ಅದು ಬಿಟ್ಟು ನಿರಾಧಾರ ಆರೋಪಗಳನ್ನು ಮಾಡೋದನ್ನು ಬಿಡಬೇಕು. ನೆಕ್ಸ್ಟ್, ಗ್ರಾಮಗಳಲ್ಲಿ ಚರಂಡಿ ಸ್ವಚ್ಛತೆ ಆಗಿಲ್ಲ. ನಿಜ. 15ನೇ ಹಣಕಾಸು ಅನುದಾನ ಬರದೇ ಇರೋದ್ರಿಂದ ನಾವು ಎಸ್ಟಿಮೇಟ್ಗಳು ಮಾಡ್ಕೊಂಡು ಸುಮ್ಮನೆ ಕುಂತಿದ್ದೀವಿ. ಅನುದಾನ ಬಂದರೆ ಅದನ್ನು ಟೆಂಡರ್ ಪ್ರಕ್ರಿಯೆ ಮತ್ತು ಎಂಟ್ರೆಸ್ಟ್ಮೆಂಟ್ ಎಲ್ಲ ಮಾಡಿಸಿ ಅದು ಏನು ಮಾಡಬೇಕು ಮಾಡ್ತೀವಿ. ಅನುದಾನನೇ ಇಲ್ಲ ಅಂತಂದರೆ ನಾವು ಯಾವ ರೀತಿ ಕ್ರಮ ಮಾಡೋದು, ಕೆಲಸ ಮಾಡೋದು? ಏನು ಕಂದಾಯ ವಸೂಲಿ ಆಗ್ತಾ ಇದೆ, ಸಣ್ಣ ಪುಟ್ಟ ಆಫೀಸ್ ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಇದು ನಮ್ಗೆಲ್ರಿಗೂ ಒತ್ತಡ ಇದೆ. ಅನುದಾನ ಬರದೇ ಇರೋದ್ರಿಂದ ಈ ಥರ ಸಮಸ್ಯೆಗಳಾಗ್ತಾ ಇದ್ದಾವೆ. ಆಮೇಲೆ ನೆಕ್ಸ್ಟು, ನಾನು PDO ಸಂಘದ ಅಧ್ಯಕ್ಷ ಅಂತ ನಾನು ಎಲ್ಲೂ ಹೇಳಿಲ್ಲ. ನಾನು PDO ಸಂಘದ ಅಧ್ಯಕ್ಷ ಆಗಿರೋದು PDOಗಳ ಸಮಸ್ಯೆಗೆ ಮಾತ್ರ. ಸಾರ್ವಜನಿಕರಿಗೆ ನಾನು PDO ಅಧ್ಯಕ್ಷನಲ್ಲ. ನಮ್ಮ ಇಲಾಖೆಯ ನೌಕರರಿಗೆ ಮಾತ್ರ ಅಧ್ಯಕ್ಷ ನಾನು ಎಲ್ಲೂ ಹೇಳಿಲ್ಲ, ನಾನು ಬೋರ್ಡು ಹಾಕೊಂಡಿಲ್ಲ. ಈ ರೀತಿ ವೈಯಕ್ತಿಕವಾಗಿ ನನ್ನ ಬಗ್ಗೆ ತೇಜೋವಧೆ ಮಾಡೋದನ್ನು ಅವರು ಬಿಡಬೇಕು. ಏನಾದರೂ ಆಫೀಸ್ ಮ್ಯಾಟರ್ಸ್ ಇದ್ದರೆ ನನ್ನ PDO ಅವರೊಂದು ಪ್ರಜೆ. ಸಂವಿಧಾನದಲ್ಲಿ ಎಲ್ರಿಗೂ ಹಕ್ಕಿದೆ, ಪ್ರತಿಭಟನೆ ಮಾಡೋದಕ್ಕೆ ಹಕ್ಕಿದೆ, ವಾಕ್ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ನಿರಾಧಾರ ಆರೋಪಗಳನ್ನು ಮಾಡಬಾರ್ದು. ನಾನು ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ತಾವು ದಯವಿಟ್ಟು ಏಕಪಕ್ಷೀಯವಾಗಿ ವರದಿಗಳನ್ನು ಬಿತ್ತರಿಸಬಾರದು. ಯಾವುದೇ ಒಂದು ಇಶ್ಯೂ ಬಂದಾಗ ನೀವು ಫೋನ್ ಮಾಡಿ, ಏನು ಸಮಸ್ಯೆ ಅಂತ ನಮ್ಮನ್ನು ಕೇಳಿ. ಆಮೇಲೆ ದಯವಿಟ್ಟು ಎರಡೂ ಕಡೆ ಸಾಧಕ ಬಾಧಕ ಎರಡೂ ಕಡೆ ಚರ್ಚೆ ಮಾಡಿ ತಾವು ವರದಿಗಳನ್ನು ಬಿತ್ತರಿಸಬೇಕು. ನೀವು ಈ ರೀತಿ PDO ಮಹೇಶ್ರವ್ರ ಮೇಲೆ ಸಾಲು ಆರೋಪಗಳು ಅಂತ ನಿರಾಧಾರ ಆರೋಪಗಳನ್ನು ಮಾಡಿದಾಗ ನಮ್ಮ ವೈಯಕ್ತಿಕ ಜೀವನಕ್ಕೆ ತೊಂದರೆ ಆಗ್ತದೆ. ನಮ್ಮ ಸ್ನೇಹಿತರ ಬಳಗ, ಕುಟುಂಬ ಬಳಗ, ನಮ್ಮ ವೈಯಕ್ತಿಕ ಜೀವನ, ಗೌರವ, ಘನತೆಗೆ ತೊಡಕಾಗತ್ತೆ. ನಾನು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧನಾಗಿದ್ದೀನಿ. ನಿರಾಧಾರ ಆರೋಪಗಳನ್ನು ಮಾಡಿ ವೈಯಕ್ತಿಕ ತೇಜೋವಧೆ ಮಾಡಿದ್ರೆ ನಮಗೆ ಅರ್ಥ ಆಗತ್ತೆ. ನಾನು ಈ ಬಗ್ಗೆ ಅವರಿಗೆ ಮನವಿ ಕೊಡ್ತಾ ಇದ್ದೀನಿ.
ಮುಂದಿನ ಕಾನೂನು ಕ್ರಮ ಏನಿದ್ರೆ ಅವರು ಕೈಗೊಳ್ಳಿ. ಪದೇ ಪದೇ ಈ ರೀತಿ ಏನಾದರೂ ರಿಪೀಟ್ ಆದರೆ ನಾನು ಡೆಫರ್ಮೇಷನ್ ಕೇಸ್ ಹಾಕೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತೀನಿ. ದಯವಿಟ್ಟು ಮಾಧ್ಯಮದವರು ಎಲ್ಲೇ ಏನೇ ಸಮಸ್ಯೆ ಆಗಲಿ, ಯಾವುದೇ ಗ್ರಾಮ ಪಂಚಾಯತಿಲಿ ಈಗ ಬರ್ನಿಂಗ್ ಇಶ್ಯೂಸ್ ತುಂಬ ಇದೆ. ನಿಮ್ಮೆಲ್ಲರಿಗೂ ಗೊತ್ತು. 9 PDOಗಳು ಇಟ್ಕೊಂಡು 25 ಪಂಚಾಯತಿ ಮಾಡೋದು ತುಂಬ ಕಷ್ಟ. ಮುಂದಿನ ದಿನಗಳಲ್ಲಿ ನಾವು ಮೇಲಾಧಿಕಾರಿಗಳಿಗೂ ಹೇಳಿದ್ದೀವಿ, ಮಾನ್ಯ ಶಾಸಕರಿಗೂ ಹೇಳಿದ್ದೀವಿ, ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ತಾಲೂಕಿಗೆ ಈ ರೀತಿ ಒಂದು 10 ಜನ PDOಸ್ನ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಅವ್ರು ಬಂದಾಗ ಈ ಸಮಸ್ಯೆಗಳೆಲ್ಲ ಸಾಲ್ವ್ ಆಗುತ್ತೆ. ಆದ್ದರಿಂದ ಯಾರೇ ಸಾರ್ವಜನಿಕರಲ್ಲಿ ನಮಗೆ ರಿಕ್ವೆಸ್ಟ್ ಕೊಟ್ಟಾಗ, ಅವರು ಮನವಿ ಕೊಟ್ಟಾಗ ನಾವು ನಮ್ಮ ಶಕ್ತಿ ಮೀರಿ ಕೆಲಸವನ್ನು ಮಾಡ್ತೀವಿ. ಅದು ಬಿಟ್ಟು ಯಾವುದೂ ರಿಕ್ವೆಸ್ಟ್ ಕೊಡದೆ, ಯಾವುದೂ ಅರ್ಜಿ ಕೊಡದೆ, ಏನೂ ಮಾಡದೆ ಒಂದಷ್ಟು ಜನ ಗುಂಪು ಕಟ್ಕೊಂಡು ಈ ರೀತಿ ನಿರಾಧಾರ ಆರೋಪಗಳನ್ನು ಮಾಡಿದ್ರೆ ನಮ್ಮ ವೈಯಕ್ತಿಕ ಜೀವನ, ಸಾರ್ವಜನಿಕರಲ್ಲಿ ನಮ್ಮ ಒಂದು ಇದಕ್ಕೆ ಧಕ್ಕೆ ಆಗುತ್ತೆ. ನಾವು ಮನುಷ್ಯರೇ, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ನಾವು ಶಕ್ತಿ ಮೀರಿ ನಾನು ಬೆಳಗ್ಗೆ 10 ಗಂಟೆಗೆ ಬಂದರೆ ರಾತ್ರಿ 8-9 ಗಂಟೆ ಆಗುತ್ತೆ ಮನೆ ಸೇರೋದು. ಈವರೆಗೂ ಗೊತ್ತು ಪ್ರತಿ ದಿವಸ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಭ್ರಷ್ಟ 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 ಅಂತ ಹೇಳಿದ್ರೆ ಅದನ್ನ ಎಲ್ಲ ನಾವು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿದ್ರೆ ಓಕೆ. ನಾವು ಏನು ಇಲ್ಲದೆ ಈ ರೀತಿ ಆರೋಪ ಮಾಡಿದ್ರೆ ಹೆಂಗೆ? ಆದ್ದರಿಂದ ರಘುನಾಥ್ ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಫೋನ್ ಮಾಡಿದಾಗೆ ನಮ್ಗೆ ಗೊತ್ತಾಗಿದ್ದು ತಾವು ಗ್ರಾಮದಲ್ಲಿ ಇರೋರು, ಬೆಂಗಳೂರಲ್ಲೆಲ್ಲ ವಾಸ ಇದ್ದೀರಿ ಅಂತೇಳಿ. ನನಗೆ ಯಾವತ್ತೂ ಅವ್ರು ಕಾಲ್ ಮಾಡಿಲ್ಲ. ನಾನು ಯಾರ ಮುಖಾಂತರ ನನಗೆ ಮಾಹಿತಿನೂ ಬಂದಿಲ್ಲ. ಅವ್ರ ಮನೆ ಹತ್ರ ಹೋಗ್ಬೇಕು ಅಂತ ಯಾರು ಹೇಳಿದ್ರು. ಇಲ್ಲಪ್ಪ, ನಾನು ಮನೆ ಹತ್ರ ಯಾರ ಮನೆ ಹತ್ರನೂ ಹೋಗಲ್ಲ. ನಾನು ದಯವಿಟ್ಟು ಎಲ್ಲನ ಇಒ ಆಫೀಸ್ಗೋ ಇಲ್ಲಾಂದರೆ ನಮ್ಮ ಪಂಚಾಯತ್ ಆಫೀಸ್ಗೋ ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಇದನ್ನು ವೈಯಕ್ತಿಕವಾಗಿ ತಗೊಂಡು ಅವ್ರು ಈ ರೀತಿ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಇದ್ರ ಬಗ್ಗೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಮುಂದಿಂದು ನಮ್ಮ ಇಒ ಸಾಹೇಬರು ಮಾತಾಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಮಾಧ್ಯಮದವರಿಗೆ ನಮಸ್ಕಾರಗಳು. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ಏನಂದರೆ, ನಿನ್ನೆ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ಮುಂದೆ ಮಂಜುನಗರ ಗ್ರಾಮಸ್ಥರು ಮತ್ತು ರಘುನಾಥ್ ರವರು ಕೆಲವೊಂದು ಆರೋಪಗಳನ್ನು ಮಾಡಿದರು. ಆ ಆರೋಪಗಳಿಗೆ ಸಂಬಂಧಿಸಿದಂತೆ ಕ್ಲಾರಿಫಿಕೇಶನ್ ಕೊಡುವ ಉದ್ದೇಶದಿಂದ ಇವತ್ತು ನಾನು ಬಂದಿದ್ದೆ. ಈಗಾಗಲೇ ಮಹೇಶರು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ BK18 ನ್ಯೂಸ್ ಕನ್ನಡ. ಹೇಳಿದರು. ಆ ಒಂದು 5 ಪಾಯಿಂಟ್ಗಳಿಗೆ ಲಿಖಿತವಾಗಿ ತಮಗೂ ಸಹ ಒಂದು ಪತ್ರದ ಮುಖಾಂತರ ಅವರ ಸವಿಸ್ತಾರವಾಗಿ ಅವರು ಏನು ಮಾಡಿರೋ ಆರೋಪಗಳಿದ್ದಾವೆ ಅದಕ್ಕೆ ಉತ್ತರವನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ತಾಲೂಕಿನಲ್ಲಿ 25 ಗ್ರಾಮ ಪಂಚಾಯಿತಿಗಳಿದ್ದಾವೆ. ಬಹುಮುಖ್ಯವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕೊರತೆ ಇದೆ. 25 ಗ್ರಾಮ ಪಂಚಾಯಿತಿಗಳಿಗೆ 9 PDOಗಳು ಮಾತ್ರ ಇದ್ದಾರೆ. ಅದರ ಜೊತೆಗೆ ಗ್ರೇಡ್ 1 ಸೆಕ್ರೆಟರಿಗಳು ಸಹ 5 ಜನಕ್ಕೆ ನಾವು PDO ಕಾರ್ಯವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ. ಆದರೂ ಸಹ ಏನು ಪಂಚಾಯಿತಿಯ ದೈನಂದಿನ ಕಾರ್ಯಕ್ರಮಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ. ಪ್ರತಿಯೊಬ್ಬ PDOಗೂ ಸಹ 2 ಅಥವಾ 3 ಪಂಚಾಯಿತಿಗಳನ್ನು ನೀಡಿ ಯಾವುದೇ ಒಂದು ಸಾರ್ವಜನಿಕ ತೊಂದರೆ ಆಗದಂತೆ ಕಾರ್ಯವ್ಯವಸ್ಥೆಯನ್ನು ಮಾಡಿರ್ತಾರೆ. ಇಲ್ಲಿ ಏನಾಗ್ತದಂದರೆ, ಇವತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹೆಚ್ಚು ಯೋಜನೆಗಳು ಗ್ರಾಮ ಪಂಚಾಯಿತಿಗೆ ಬರ್ತಾ ಇದೆ. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಸಹ ಅತ್ಯಂತ ಒತ್ತಡದಲ್ಲಿ ಇವತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಯೋಜನೆಗಳ ಸಂಖ್ಯೆ 3ರಷ್ಟು ಹೆಚ್ಚಾಗ್ತದೆ. ಯಾಕಂದರೆ 3 ಪಂಚಾಯಿತಿ ನೀಡಿದಾಗ 3ರಷ್ಟು ಹೆಚ್ಚಾಗ್ತದೆ. ಪ್ರತಿಯೊಂದು ಪಂಚಾಯಿತಿಗೂ ಸಹ ಅವರು ಭೇಟಿ ನೀಡಬೇಕಾಗಿದೆ. ಈಗ ಉದಾಹರಣೆಗೆ 3 ಪಂಚಾಯಿತಿ ಕೊಟ್ಟಲ್ಲಿ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ಇದ್ದಾಗ ವಾರಕ್ಕೆ 1 ಸರಿಗೆ ಮಾತ್ರ ಹೋಗ್ತಾರೆ. ಅದರಲ್ಲೂ ಸಹ ಯಾವುದು ದೂರುಗಳ ಆದ್ಯತೆ ಮೇರೆಗೆ ಕೆಲವೊಂದು ತುರ್ತು ದೂರುಗಳಿರ್ತವೆ, ಅಲ್ಲಿ ಹೋಗಬೇಕಾಗ್ತದೆ. ಆದರೆ
ಹಾಜರಾತಿಯನ್ನು ನೋಡಿದಾಗ ಈಗ ಏನು ಮಹೇಶ್ ಅವರು ಇಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ, ಅದನ್ನು ನಾನು ಪರಿಶೀಲನೆ ಮಾಡಿದ್ದೀನಿ, ಅದೆಲ್ಲ ಸಹ ಸರಿಯಾಗಿದೆ. ಆದ್ಯತೆ ಮೇರೆಗೆ ದೂರುಗಳನ್ನು ಅಟೆಂಡ್ ಮಾಡಬೇಕಾಗ್ತದೆ. ಕೆಲವೊಂದು ಬಾರಿ ಕೆಲವೊಂದು ಪಂಚಾಯಿತಿಗಳಿಗೆ ಕಂಟಿನ್ಯೂಸ್ ಆಗಿ 3 ದಿವಸ ಇರಬೇಕಾಗ್ತದೆ. ಹಾಗಾಗಿ ಇನ್ನು ಉಳಿದ 2 ಪಂಚಾಯಿತಿಗಳಿಗೆ ಹೋಗೋಕ್ಕೆ ಆಗಲ್ಲ ಪಂಚಾಯಿತಿ. ಆದರೆ ಅಲ್ಲಿರುವ ಅಧೀನದಲ್ಲಿರುವಂತಹ ಸಿಬ್ಬಂದಿಗಳು ಅವರ ಒಂದು ಸಹಾಯದಿಂದ ಅವರ ಏನು ಕಾರ್ಯ ಹಂಚಿಕೆ ಮಾಡಿ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಇಲ್ಲಿ ಬಹುಮುಖ್ಯವಾಗಿ ಏನು ಅವರು ಈ ಸೊತ್ತು ಹೇಳಿದ್ದಾರೆ, ಇವರು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ನಂತರ, ಯಾಕಂದ್ರೆ ಈ ಸೊತ್ತು ಲಾಗಿನ್ನು ನಮಗೂ ಸಹ ಅಪ್ರೂವಲ್ ಬರ್ತದೆ, ಒಂದೇ ಒಂದು ಈ ಸೊತ್ತು ನಾವು ಮಾಡಿದ್ದೀವಿ. ಅದಕ್ಕೆ ತಕ್ಕಂತೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮತ್ತೆ ಬಹುಮುಖ್ಯವಾಗಿ ಪಂಚಾಯತಿ ಕಟ್ಟಡ, ಈಗ ಅನೇಕ ಬಾರಿ ನಾನು ಭೇಟಿ ಕೊಟ್ಟಾಗ ಮಳೆಗಾಲದಲ್ಲಿ ಸೋರ್ವ ಸ್ಥಿತಿಯಲ್ಲಿ, ಅದಾದ ನಂತರ ಸ್ವಲ್ಪ ದುರಸ್ತಿನೂ ಆಗಿದೆ. ಆದರೆ ಇವತ್ತು ಏನು ಈ ಸೆಕ್ಷನ್ಸ್ ಇದಾವಲ್ಲ, ಉದಾಹರಣೆಗೆ ಯೋಜನೆಗಳು ಹೆಚ್ಚಾಗ್ತಾ ಇದ್ದಾವೆ. ಪ್ರತಿಯೊಬ್ಬರಿಗೂ ಸಹ ಒಂದೊಂದು ನಾವು ಸ್ಥಳಾವಕಾಶ ಕೊಡಬೇಕಾಗಿದೆ. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸ್ಥಳ ಕೊಡಬೇಕು, ಈಗ NRLM ಅವರಿಗೆ ಸಪ್ರೇಟ್ ಕೊಡಬೇಕು, ನರೇಗಾ ಸೆಕ್ಷನ್ ಕೊಡಬೇಕು, ವಸತಿಯವರಿಗೆ ಹೋದಾಗ ಭೇಟಿ ಕೊಟ್ಟಾಗ ಅವ್ರಿಗೊಂದು ಕೊಡಬೇಕು, ಅಲ್ಲಿ ಸ್ಥಳಾವಕಾಶ ಇಲ್ಲ. ಈಗ ಲಭ್ಯವಿರುವ ನಿವೇಶನ ಅದರಲ್ಲೂ ಸಹ ಬೇರೆಯವರು ಒತ್ತುವರಿ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ಒತ್ತುವರಿಯನ್ನು ತೆರವುಗೊಳಿಸಿ, ಲಭ್ಯವಿರೋ ನಿವೇಶನದಲ್ಲಿ ನಾವು ಒಂದು ಉತ್ತಮವಾದ 3 ಅಂತಸ್ತಿನ ಕಟ್ಟಡ ಕಟ್ಟಬೇಕಂತೇಳಿ 80 ಲಕ್ಷಕ್ಕೆ ಕ್ರಿಯಾ ಯೋಜನೆಯನ್ನು ಮಾಡಿ VBG ರಾಮ್ಜಿ ಮತ್ತು ಸ್ವಂತ ಸಂಪನ್ಮೂಲದಲ್ಲಿ. ಈಗ ಇವರು ಆರೋಪಿಸಿರೋದು ಏನಂದರೆ, ಬೇರೆ ಕಡೆ ಜಾಗ ಇರೋ ಕಡೆ ಕಟ್ಬೋದು ಅಂತೇಳಿ. ನಾವು ಈಗಾಗಲೇ ತಹಸೀಲ್ದಾರ್ಗೂ ಸಹ ಮನವಿ ಮಾಡಿದ್ದೀವಿ. ಅಲ್ಲಿ ಜಾಗ ಲಭ್ಯತೆ ಇಲ್ಲದಕ್ಕೆ ನಾವು ಈ ಒಂದು ನಿರ್ಧಾರವನ್ನು ತಗೊಂಡು ಈಗ ಲಭ್ಯತೆ ಇರೋ ಜಾಗದಲ್ಲಿ 3 ಅಂತಸ್ತಿನ ಕಟ್ಟಡಕ್ಕೆ ಮಾಡಿದ್ದೀವಿ. ಅದರಂತೆ ಕ್ರಿಯಾ ಯೋಜನೆ ಆಗ್ತದೆ. ಅದರಲ್ಲಿ ಯಾವುದೇ ರೀತಿ ಅವ್ಯವಹಾರ ಆಗಿಲ್ಲ. ಈ ಹಿಂದೆ ಕೆಲವೊಂದು ನೋಟಿಸ್ಗಳೆಲ್ಲ ಕೊಟ್ಟು ಇದರಲ್ಲಿ ಏನು ವರ್ಗ 1ರಲ್ಲಿ ಏನಾಗಿತ್ತು ಅದನ್ನು ಅಮೌಂಟನ್ನು ನಾವೆಲ್ಲ ಕರೆಕ್ಟಾಗಿ ಕಟ್ಟಿಸಿದ್ದೀವಿ. ಆ 33 ಲಕ್ಷ ಏನು ಅರಣ್ಯ ಇಲಾಖೆಯಿಂದ ಬಂದಿತ್ತು, ಅದರಲ್ಲಿ ಯಾವುದೇ ₹1 ಅಲ್ಲಿ ಖರ್ಚಾಗಿಲ್ಲ, ಎಲ್ಲ 33 ಲಕ್ಷನೂ ಇದೆ. ಇದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀವಿ. ಅದೇ ರೀತಿ ನರೇಗಾ ಯೋಜನೆ ಸಂಬಂಧಿಸಿದಂತೆ ವೆಂಡರ್ಗೆ ಡೈರೆಕ್ಟಾಗಿ ಅಮೌಂಟ್ ಹೋಗ್ತದೆ. ವೆಂಡರು ಮೆಟೀರಿಯಲ್ ಸರಬರಾಜು ಮಾಡಿ ಅವರ ಅಕೌಂಟಿಗೆ ಇದು ಹಣ ಸಂದಾಯ ಆಗಿದೆ. ಬೇಕಾದರೆ ಆನ್ಲೈನು ಸಹ ಇವತ್ತು ಇದು ಏನು ಸಾರ್ವಜನಿಕ ಪೋರ್ಟಲ್ ಇರೋದು ಸಿಟಿಸನ್ ಪೋರ್ಟಲ್ನಲ್ಲಿ ನೀವೆಲ್ಲನೂ ನೋಡ್ಕೋಬೋದು. ಯಾಕಂದರೆ ನರೇಗಾ ಇರ್ಬೋದು, VBG ರಾಮ್ಜಿ ಇದು ವೆಬ್ಸೈಟನ್ನು ಪ್ರತಿಯೊಬ್ಬರು ಸಹ ಗಮನಿಸ್ಬೋದು. ಅಲ್ಲಿ ಆಗಿರುವ ಏನು ಎಷ್ಟು ಬಿಲ್ಲುಗಳು ಆಗಿದೆ ಅಷ್ಟೂ ಹಣ ಸಂದಾಯ ಕನ್ಸರ್ನ್ಡ್ ವೆಂಡರ್ಗೆ ಪಾವತಿಯಾಗಿದೆ. ಮತ್ತು ಈಗಾಗಲೇ ನಾವು ಪಂಚಾಯಿತಿ ಮಟ್ಟದಲ್ಲಿ ಸಾರ್ವಜನಿಕ ಕುಂದು ಕೊರತೆಗಳ ಸಭೆಗಳು ಕೂಡ ಮಾಡಿದ್ದೀವಿ. ಏನು ಆಗೋ ಸಹ ನಾವು ಹೇಳಿದ್ದೀವಿ, ಗ್ರಾಮ ಪಂಚಾಯಿತಿಗಳಲ್ಲಿ ಚರಂಡಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಂತ ಹೇಳ್ಬಿಟ್ಟು. ಆದರೆ 2 ವರ್ಷದಿಂದ ಅನುದಾನ ಬಂದಿಲ್ಲ. 15 ಹಣಕಾಸು ಇರ್ಬೋದು, 16 ಹಣಕಾಸು ಸಹ ಬಂದಿಲ್ಲ. ನಮ್ಮ ಸ್ವಂತ ಸಂಪನ್ಮೂಲ ಏನು ಕಳೆದ ವರ್ಷ 100ಕ್ಕೆ 100% ನಾವು ವಸೂಲಾತಿಯನ್ನು ಮಾಡಿ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಮಾಡಿ, ಆದರೆ ಪ್ರತಿಯೊಬ್ಬ ಸಾರ್ವಜನಿಕರು ಇದಕ್ಕೆ ಸಹಕಾರವನ್ನು ಕೊಟ್ಟಾಗ ಮಾತ್ರ ಸ್ವಚ್ಛ ಗ್ರಾಮಗಳು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ವರ್ಷಕ್ಕೆ 1-2 ಬಾರಿ ನಾವು ಸ್ವಚ್ಛತೆಯನ್ನು ಕೈಗೊಳ್ತಾ ಇದ್ದೀವಿ. ಹಣದ ಕೊರತೆ ಇದ್ದರೂ ಸಹ ಕೆಲವೊಂದು ಪಂಚಾಯಿತಿಗಳಿಗೆ ಸ್ವಂತ ಸಂಪನ್ಮೂಲ ಇದೆ. ಅಂಥ ಪಂಚಾಯಿತಿಗಳಲ್ಲಿ ಈಗಾಗಲೇ ಸ್ವಚ್ಛತೆಗೆ ನಾವು ಆದೇಶವನ್ನು ಕೊಟ್ಟಿದ್ದೀವಿ, ಎಸ್ಟಿಮೇಟು ಆಗಿದೆ, ಎಲ್ಲನೂ ರೆಡಿ ಮಾಡ್ತಾ ಇದ್ದೀವಿ. ಉದಾಹರಣೆ ನಾವು ಚಂದಗಾನಹಳ್ಳಿ ಪಂಚಾಯಿತಿಗೆ ಹೋದರೆ ಈಗೆಲ್ಲ ಎಸ್ಟಿಮೇಟ್ ಕೊಟ್ಟು ಎಲ್ಲ ಕಡೆ ಕ್ಲೀನ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಅನೇಕ ಪಂಚಾಯಿತಿಗಳಲ್ಲಿ ಇದನ್ನು ಹಣ ಎಲ್ಲಿ ಲಭ್ಯತೆ ಇದೆ ಅಂಥ ಪಂಚಾಯಿತಿಗಳಲ್ಲಿ ಇಮಿಡಿಯೇಟಾಗಿ ಮಾಡೋಕ್ಕೊಟ್ಟಿದ್ದೀವಿ. ಅದರ ಜೊತೆಗೆ ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯಿತಿಗೆ ಬೀದಿ ದೀಪಗಳ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಈಳುವರೆಗೆ ಹೇಳಿದ ತಕ್ಷಣ ಸ್ವಂತ ಸಂಪನ್ಮೂಲದಲ್ಲಿ ಏನು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಅದರಲ್ಲಿ ಇಮಿಡಿಯೇಟಾಗಿ ಅಳವಡಿಸಿದ್ದಾರೆ. ಅನುದಾನ ಕೊರತೆ ಇದ್ದರೂ ಸಹ ಸಾರ್ವಜನಿಕ ಯಾವುದೇ ತೊಂದರೆ ಆಗಬಾರ್ದು ಅಂತ
ಅದರ ಜೊತೆಗೆ 255 ಫಿಲ್ಟರ್ ಇತ್ತು. 254 ಫಿಲ್ಟರ್ ಇವತ್ತು ದುರಸ್ತಿ ಮಾಡಿ ನಮ್ಮ ಕರ್ನಾಟಕದಲ್ಲೇ ಪ್ರಥಮ ತಾಲೂಕು ಎಲ್ಲ ಫಿಲ್ಟರ್ಗಳು ವರ್ಕ್ ಆಗ್ತವೆ. ಅಂಥ ಕೆಲಸ ನಮ್ಮ ಪಿ ಡಿ ಒಗಳು ಸಹಕಾರದಿಂದ ಮಾನ್ಯ ಉಪಲೋಕಾಯುಕ್ತ ಸಾಹೇಬರು ಬಂದರೂ ಸಹ ಹೆಲ್ಪ್ ಮಾಡಿದ್ರು. ಅದೇ ರೀತಿ ಶಾಸಕರ ಅನುದಾನದಲ್ಲಿ ಮುಖ್ಯವಾಗಿ ಶಾಸಕರ ಅನುದಾನದಲ್ಲೂ ಸಹ ಈ ದುರಸ್ತಿಗೆ ಅನುದಾನವನ್ನು ವಹಿಸ್ಕೊಟ್ರು. ಅದರಿಂದ ಇವತ್ತೆಲ್ಲರಿಗೂ ಶುದ್ಧ ಕುಡಿಯುವ ನೀರು ಕೊಡಬೇಕಂತೇಳಿ ನಾವು ಅದನ್ನು ಮಾಡಿ ಇಷ್ಟೆಲ್ಲ ಇದ್ರೂ ಸಹ ಕೆಲವೊಂದು ನ್ಯೂನ್ಯತೆಗಳು ಏನೇ ಆದರೂ ಇದ್ದಲ್ಲಿ ಕಂಡು ಬಂದಲ್ಲಿ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಕೊಡ್ತೀವಿ. ಅದಕ್ಕೊಂದು ಕಾನೂನು ವ್ಯವಸ್ಥೆ ಇರುತ್ತೆ. ಈಗ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಧರಣಿ ಅಥವಾ ಸತ್ಯಾಗ್ರಹ ಮಾಡೋಕ್ಕೆ ಅವಕಾಶ ಇದೆ. ಅದು ಕಾನೂನು ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದೆ. ಕಾನೂನನ್ನು ಸಾರ್ವಜನಿಕರು ಅವರ ಕೈಗೆ ತಗೊಳ್ಳೋಕ್ಕೆ ಅವಕಾಶ ಇಲ್ಲ. ಖಂಡಿತವಾಗಿಯೂ ಯಾವುದೇ ಒಬ್ಬ ಅಧಿಕಾರಿ ತಪ್ಪು ಮಾಡಿದಾಗ ದೂರಿನ ಅರ್ಜಿ ಮುಖಾಂತರ ಕೊಟ್ಟು ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು. ಅದನ್ನು ನಾವು ಕಮಿಟಿಯನ್ನು ಮಾಡಿ ಎನ್ಕ್ವೈರಿ ಮಾಡಿ ಯಾವುದಾದ್ರು ತಪ್ಪಾಗಿದ್ದರೆ ಅವರಿಗೆ ನಾವು ಶಿಕ್ಷೆಯನ್ನು ಕೊಡ್ತೀವಿ. ಅದೇ ರೀತಿ ಮೇಲಾಧಿಕಾರಿಗಳನ್ನ ಅವ್ರಿಗಿನ ಮೇಲಾಧಿಕಾರಿಗಳು ಯಾರಿರ್ತಾರೆ ಅವ್ರಿಗೆ ಕೊಡಬೇಕು. ಕಾನೂನು ವ್ಯವಸ್ಥೆ ಇದೆ. ಹಂಗಂತ ಕಾನೂನನ್ನು ಸಾರ್ವಜನಿಕರ ಕೈಗೆ ತಗೊಳ್ಳೋಕ್ಕೆ ಅವಕಾಶ ಇಲ್ಲ. ಅದರಿಂದ ಈಗ ನಿನ್ನೆ ನಡೆದಂಥ ಘಟನೆ ಬಗ್ಗೆ ನಾವು ನಮ್ಮ ಮಹೇಶ್ ಅವರು ಇರ್ಬೋದು, ನಾನು ಅಷ್ಟೇ, ಈ ಒಂದು ಕ್ಲಾರಿಫಿಕೇಶನ್ ಕೊಡುವ ಉದ್ದೇಶದಿಂದ ಮಾತ್ರ ತಮಗೆ ಈ ಒಂದು ಪ್ರೆಸ್ ಮೀಟ್ ಕರೆದಿರೋದು. ಇದನ್ನು ಯಾವುದೇ ರೀತಿ ನಾವು ಬೆಳೆಸ್ಕೊಂಡು ಹೋಗ್ಬೇಕಂತಲ್ಲ. ಇದು ಮುಖ್ಯವಾಗಿ ಕರೆದಿರೋದು ಏನಂದರೆ ಮಾಹಿತಿ ಏನಿದೆ ಕರೆಕ್ಟಾಗಿ ಅದನ್ನು ಮಾಧ್ಯಮ ಮಿತ್ರರು ಸಹ ಪ್ರಸಾರ ಮಾಡಬೇಕು. ಈಗ ಅವರು ಅಲಿಗೇಷನ್ ಮಾಡ್ತಾರೆ, ದಯವಿಟ್ಟು ಅದನ್ನು ಮತ್ತೆ ಕರೆಕ್ಟಾಗಿದೆಯಾ ಇಲ್ಲ ತಿಳ್ಕೊಂಡು ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ. ಯಾಕಂದರೆ ಸಂವಿಧಾನದ 4ನೇ ಕಣ್ಣಿದ್ದಂಗೆ ತಾವು ಅದಕ್ಕೆ ಸರ್ ಅದನ್ನ ಆರೋಪ ಅಂತಾನೆ ಹೇಳಿರೋದು. ಮಾಡಿದ್ದಾರೆ ಅಂತ ಹಾಕಿಲ್ಲ, ನಾವು ಆರೋಪ ಮಾಡಿದ್ದಾರೆ ಅಂತಾನೆ ಹಾಕಿರೋದು. ಅದೇ ಸರ್ ಹೇಳ್ತಾ ಇರೋದು. ಅದರ ಜೊತೆಗೆ ತಿಳ್ಕೊಂಡು ಈಗ ನಾವು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀವಿ, ವಿತ್ ಡಾಕ್ಯುಮೆಂಟೇಶನ್ ಸಮೇತ ಕೊಡ್ತಾ ಇದ್ದೀವಿ. ನಿನ್ನೆ ಅದನ್ನು ಪ್ರಸಾರ ಮಾಡಿದಾಗ ಒಬ್ಬ ಅಧಿಕಾರಿ ಇಷ್ಟೊಂದು ಒತ್ತಡದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ಸಹ ಅವರಿಗೆ ಯಾವತ್ತು ನಾವು ಉತ್ತಮವಾಗಿ ಕೆಲಸ ಮಾಡ್ತಾ ಇರೋದಕ್ಕೆ ಬೆನ್ನು ತಟ್ಟದಾಗ ಮಾತ್ರ ಅವ್ನು ಕೆಲಸ ಮಾಡೋಕ್ಕೆ ಸಾಧ್ಯ. ಅದು ನಿಜ ಸರ್. ಈಗ ನಿಮ್ಗೆ ಗೊತ್ತಲ್ಲ, ಗಮನ ಇದೆಯಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾಯಿರ ಅಂತ. ಈಗ ಅಧಿಕಾರಿಗಳ ಕೊರತೆ ಇದ್ದಾಗ ನೀವು ಪಕ್ಕದ ಪಂಚಾಯತಿ ಕೊಡಬೇಕಾ? ಒಂದೊಂದು ಪಂಚಾಯತ್ 20 ಕಿಲೋಮೀಟರ್ ದೂರ ಕೊಡಬೇಕು. ಅಲ್ಲಿ ಕಾಲ ವೇಸ್ಟ್ ಆಗುತ್ತಲ್ಲ ಸರ್. ನಿಮಗೆ ಪಕ್ಕದ ಪಂಚಾಯತಿ ಕೊಟ್ಟರೆ ಅವರು ಕವರ್ ಮಾಡ್ಬೋದಲ್ಲ ಸರ್ ಟೈಮ್. ಒಂದು ನಿಮಿಷ ಅದಕ್ಕೂ ಹೇಳ್ತೀನಿ. ಯಾವುದೇ ಒಂದು ಹೆಚ್ಚುವರಿ ಕೊಡಬೇಕಾದ್ರೆ ನಾವು ಲೀನ್ ಇರುವಂತಹ ಅಲ್ಲಿ ಪಕ್ಕದಲ್ಲಿ ಲೀನ್ ಇರ್ತದೆ, ಅದನ್ನು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಕೆಲವರ ಆರೋಗ್ಯ ಸ್ಥಿತಿ ಸರಿ ಇರೋದಿಲ್ಲ, ಅವ್ರ ಮನವಿಯನ್ನು ಕೊಡ್ತಾರೆ, ನಮಗೆ ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಸರಿ ಇಲ್ಲದವ್ರಿಗೆ ನಾವು 3 ಪಂಚಾಯತಿ ಕೊಟ್ಟರೆ ಎಷ್ಟು ಒತ್ತಡ ಜಾಸ್ತಿ ಆಗ್ತದೆ. ಅವ್ರ ಆರೋಗ್ಯ ಸಮಸ್ಯೆನೂ ನಾವು ವಿಚಾರಣೆ ಮಾಡಬೇಕಲ್ಲ. ಇವೆಲ್ಲವನ್ನು ನೋಡಿ ಯಾವುದೇ ಕಾರಣಕ್ಕೂ ಏನು ಪಂಚಾಯತಿ ಅಭಿವೃದ್ಧಿ ಕಡಿಮೆ ಇದ್ರೂ ಸಹ ಕೆಲಸ ಏನಿದೆ, ಮೊದಲು 25 ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇದ್ದಲ್ಲೂ ಎಷ್ಟು ಕೆಲಸ ಮಾಡ್ತಾ ಇದ್ರು ಅಷ್ಟೇ ಕೆಲಸ ಇವರು ಕೂಡ ಮಾಡಿಸ್ತಾ ಇದ್ದೀವಿ. ಖಂಡಿತವಾಗಿಯೂ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಾ ಇರೋ ದೇಶ. ಇನ್ನೂ ಅನೇಕ ಕೆಲಸಗಳಿದ್ದಿದೆ. ಅಭಿವೃದ್ಧಿ ಹೊಂದಿದ ದೇಶಕ್ಕೆ ಇನ್ನೂ 2047ಕ್ಕೆ ಏನು ಗುರಿ ಇಟ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು, ಅದನ್ನು ಅಚೀವ್ ಮಾಡೋಕ್ಕೆ ಪ್ರತಿಯೊಬ್ಬ ಸಾರ್ವಜನಿಕರು ಸಹಕರಿಸಬೇಕು. ಅದೇ ರೀತಿ ನಾವು ಸಹ ಅಧಿಕಾರಿಗಳು ಶ್ರಮಪಟ್ಟು ನಮ್ಮ ದೇಶವನ್ನು ಅಭಿವೃದ್ಧಿ ಹೊಂದಿದ ದೇಶದ ಪಟ್ಟಿಯಲ್ಲಿ ಸೇರಿಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತ ಯಾವುದಾದ್ರೂ ತಪ್ಪುಗಳಿದ್ದಾಗ ಕಾನೂನನ್ನು ಅವ್ರ ಕೈಗೆ ತಗೊಳ್ಳದೆ ಖಂಡಿತವಾಗಿಯೂ ಒಂದು ಕಾನೂನು ವ್ಯವಸ್ಥೆ ಏನಿದೆ ಅದರ ಮುಖಾಂತರ ಹೋಗ್ಬೇಕಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾರೆ. ಸರ್ ತಾವು ಹೇಳ್ತಿದ್ದೀರಾ, ಓಕೆ.